ನೀವೇನು ಲಿಂಗಾಯತ ಧರ್ಮ ಪ್ರಚಾರ ಮಾಡಬೇಕು, ಬಸವ ಧರ್ಮ ಪ್ರಚಾರ ಮಾಡಬೇಕು ಅಂಥೇಳಿ ಮಠಾಧೀಶರಿದ್ರಿ. ನೀವೊಂದು 1000 ಪ್ರವಚನ ಮಾಡೋದಕ್ಕಿಂತಲೂ ಈ ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಜನಕ್ಕೆ ಪ್ರಭಾವ ಆಗ್ತದೆ. ನಿಮಗೇನಾದರೂ ಬಸವಣ್ಣವ್ರ ಬಗ್ಗೆ ಕಳಕಳಿ ಇದ್ದರೆ ಲಿಂಗಾಯತ ಮಠಾಧೀಶರು ಬರೀ ನೋಡಿ ಪ್ರೋತ್ಸಾಹ ಮಾಡೋದಷ್ಟೇ ಅಲ್ಲ, ನಿಮ್ಮ ಹತ್ರ ಕೋಟಿ ಹತ್ರ ದುಡ್ಡಿದೆ, ವಿಷ್ಣುಕಾಂತ್ ಅವರಿಗೆ ಧನ ಸಹಾಯ ಮಾಡಿ ಪ್ರೋತ್ಸಾಹಿಸಬೇಕು. ನಿಜವಾದ ನೀವು ಬಸವ ಧರ್ಮ ಪ್ರಚಾರಕರಂತ ನಾವು ತಿಳ್ಕೊತೀವಿ. ಎಲ್ಲ ಅನೇಕ ಜನ ಕೋಟ್ಯಾಧೀಶರು ಮಠಾಧೀಶರಿದ್ದಾರೆ, ಅವ್ರಿಗೆ ಮಾಡಲಿಕ್ಕೆ ಆಗಲ್ಲ. ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡದೇ ಇದ್ದರೆ ನಾವೇ ದ್ರೋಹ ಮಾಡ್ಕೊಂಡಾಗುತ್ತೆ. ಶ್ರೀಮಂತ ಮಠಾಧೀಶರು ಬಸವ ತತ್ವ ಪ್ರಚಾರ ಮಾಡಬೇಕನ್ನುವಂಥ ಸ್ವಾಮಿಗಳು ಈ ಒಂದು ಚಿತ್ರ ತಂಡಕ್ಕೆ, ಕಲಾ ತಂಡಕ್ಕೆ, ವಿಷ್ಣುಕಾಂತ್ ಅವರಿಗೆ ಧನ ಸಹಾಯನೂ ಮಾಡಬೇಕು. ನೀವು ಟಾಕೀಸ್ದೊಳಗೆ ಬಂದು ಸಿನಿಮಾ ನೋಡಿದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನೀವೆಲ್ಲರೂ ಬಂದು ದಯವಿಟ್ಟು ನೋಡಬೇಕು ಅಂತ ಎಲ್ಲ ಲಿಂಗಾಯತ ಮಠಾಧೀಶರು ಬಸವ ತತ್ವ ಪ್ರಚಾರಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ. ನಾವೀಗ ನೋಡಿದ್ದೇವೆ, ಇದರಲ್ಲಿ ಯಾವುದೂ ನ್ಯೂನತೆಗಳಿಲ್ಲ. ಈ ಚಲನಚಿತ್ರದಲ್ಲಿ ಯಾವುದೂ ನ್ಯೂನತೆಗಳಿಲ್ಲ. ಅಪ್ಪಟ ಪೂಜ್ಯ ಅಕ್ಕ ಮಹಾದೇವಿ ತಾಯಿಯವರ ಚರಿತ್ರೆ ಏನಿತ್ತೋ ಆ ರೀತಿಯಲ್ಲಿದೆ. ಇನ್ನೊಂದು, ಭಾಳಷ್ಟು ಜನ ತಪ್ಪು ಕಲ್ಪನೆ ಮಾಡಿಕೊಂಡು ಕೌಶಿಕ ಮಹಾರಾಜನ ಜೊತೆಯಲ್ಲಿ ಮದುವೆ ಆಗಿತ್ತು ಅಂತ ಕೆಲವೊಂದು ಸಾಹಿತ್ಯದಲ್ಲಿ ಕಲ್ಪನೆ ಮಾಡ್ಕೊಂಡು ಬರೆದಿದ್ದಾರೆ. ಆದರೆ ನಮಗೆ ಭಾಳ ಸಂತೋಷ ಆಗೋದೇನೆಂದರೆ ಆ 3 ಕಂಡೀಷನ್ಗಳು ಹಾಕಿ ಅವು ಒಪ್ಪದೇ ಇದ್ದರೆ ನಾನು ಅರಮನೆ ಬಿಟ್ಟು ಹೋಗ್ತೀನಿ ಅಂತ ಕರಾರು ಹಾಕಿದ್ರು. ಆ ಕರಾರು ಪ್ರಕಾರ ಅವ್ರು ಹೋಗಿದ್ದಾರೆ. ಸೆರಗು ಮುಟ್ಲಿಕ್ಕೆ ಬಂದ ತಕ್ಷಣ ಸೆರಗು ಬಿಡು ಎಲೆ ಮರಳೆ ಅಂಥೇಳಿ ಅವರು ಆ ವಚನವನ್ನೇ ಹೇಳಿದೆ. ನಮಗೆ ರನ್ನಿಂಗ್ ಕಾಮೆಂಟ್ರಿ ಇದ್ದಂಗೆ ವಚನಗಳಿದೆ. ಶುದ್ಧವಾಗಿ ವಚನ ಸಾಹಿತ್ಯದ ಪ್ರಕಾರ ಏನು ಅದು ಜೀವನ ಚರಿತ್ರೆ ಇದೆ, ಅದು ನಮ್ಮ ವಿಷ್ಣುಕಾಂತ್ ಅವರು ಕ್ಲಿಯರ್ ಮಾಡಿದ್ದಾರೆ. ಅಕ್ಕ ಮಹಾದೇವಿ ಸಿನಿಮಾದಲ್ಲಿ ಯಾವುದೇ ಒಂದು ನ್ಯೂನತೆಗಳು ಇಲ್ಲ, ಅದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ. ಯಾರು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು, ವದಂತಿಗಳನ್ನು ಹಬ್ಬಿಸಬಾರ್ದು ಅಂಥೇಳಿ ನಾನು ಎಲ್ಲರಿಗೂ ಕೇಳ್ಕೊತೇನೆ. ಇಡೀ ಸಿನಿಮಾದಲ್ಲಿ ಅದರಲ್ಲಿ ಸಾಕಷ್ಟು ಇಷ್ಟ ಆಗಿರ್ತಕ್ಕಂತಹ ಘಟನೆಗಳಿದೆ. ಯಾಕೆ ಅಂತಂದರೆ ಆ ಒಂದು ಅಕ್ಕ ಮಹಾದೇವಿಯವರು ಅಂದರೆ ಮಹಾದೇವಿಯವರು ಉಡುತಡಿಯನ್ನು ಬಿಟ್ಟು ಅವರು ಕಲ್ಯಾಣಕ್ಕೆ ಬರುವಾಗ ಏನು ಆ ಸನ್ನಿವೇಶ, ಕರುಳು ಕಿತ್ತುವಂಥ ತಾಯಿ ತಂದೆಗಳು ಅಂತ ಒಂದು ಎಷ್ಟು ಪರಿಪರಿಯಾಗಿ ಕೇಳ್ಕೊತಾರೆ, ನಮ್ಮನ್ನು ಬಿಟ್ಟು ಹೋಗಬೇಡ ಮಗಳೇ ಅಂತ ತಿಳ್ಕೊಂಡು. ಆದರೂ ಸಹಿತ ಆ ಬಸವಣ್ಣನವರ ದರ್ಶನಕ್ಕಾಗಿ ನಾನು ಅನುಭವ ಮಂಟಪಕ್ಕೆ ಹೋಗ್ತೇನೆ, ಚೆನ್ನಮಲ್ಲಿಕಾರ್ಜುನಲ್ಲಿ ಕೂಡ್ತೇನೆ ಅನ್ನುವಂತಹ ಆಧ್ಯಾತ್ಮಿಕ ಹಂಬಲ, ಆ ಕರುಳು ಕಿತ್ತಿ ಬರುವಂಥ ಒಂದು ಸನ್ನಿವೇಶ, ಅವರ ಹರಕೆ ಹೊತ್ತು ಎತ್ತಿರ್ತಕ್ಕಂಥ ಮಗಳು ಬಿಟ್ಟು ಹೋಗುವಾಗ ಆ ಪ್ರಸಂಗ. ಇನ್ನೊಂದು, ಕೌಶಿಕ ಮಹಾರಾಜನು ಮುಟ್ಟಲಿಕ್ಕೆ ಬಂದಾಗ ಸೀರೆಯನ್ನೇ ಸೆಳೆದು, ಏನ್ರಿ ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡೆಗೆ ಮುರಿದು ಬಿಟ್ಟಿರುವೆ ಬಿಡು ಮುಡಿಯ ಎಲೆ ಮೃಡನೆ ಕೊಟ್ಟಿರುವೆ ಅನ್ನೋ ತನುಮನವ ಅಂಥೇಳಿ ಅಕ್ಕಮಹಾದೇವಿ ಅವರು ತ್ರಿಪದಿಯೊಳಗೆ ಹೇಳ್ತಾರೆ. ಆ ಇಡೀ ಕೂದಲನ್ನೇ ಮರೆ ಮಾಚಿಕೊಂಡು ಮೈ ಮೇಲೆ ಧರಿಸ್ಕೊಂಡು ಆ ಸೀರೆ ಬೇಡ ನನಗೆ ಅಂಥೇಳಿ ಹೋಗಿರ್ತಕ್ಕಂಥ ಸನ್ನಿವೇಶ. ಮತ್ತು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರಿಗೆ ಅವರು ದಿಟ್ಟವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ, ಇವೆಲ್ಲವೂ ಕೂಡ ಬಹಳ ಮನಮುಟ್ಟುವಂತೆ ಮತ್ತು ಹೃದಯ ಸ್ಪರ್ಶಿಯಾಗಿ ಮೂಡಿಬಂದಿದೆ. ಅದಕ್ಕಾಗಿ ನಾವು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಕಲಾವಿದರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀವಿ. ಹೌದು, ಇದು ಭಾಳ ಹೆಮ್ಮೆ ವಿಷಯ. ಯಾಕಂತಂದರೆ ನಾನು ಅದೇ ಹೇಳಬೇಕಾಯಿತು, ಬೀದರ್ ಜಿಲ್ಲೆ ಅಂದರೆ ಹಿಂದುಳಿದ ಜಿಲ್ಲೆ. ಇಲ್ಲಿ ಕಲಾವಿದ ಇಲ್ಲೊಂದು ಹಣೆಪಟ್ಟಿ ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಹಣೆಪಟ್ಟಿ, ಇದು ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಅಂತ. ಆದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ. ನಮ್ಮ ವಿಷ್ಣುಕಾಂತ್ ಅಂತವರು ಬರೀ ಕಲ್ಯಾಣ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಒಂದು ರಾಜ್ಯದಲ್ಲಿ ಕನ್ನಡ ಚಲನಚಿತ್ರಗಳನ್ನ, ಎಲ್ಲ ಚಿತ್ರಗಳನ್ನು ಮೇಲಿಸ್ತಕ್ಕಂಥ ಒಂದು ಪ್ರತಿಭೆ ಅವರಲ್ಲಿದೆ. ಅವರು ಅಂಬೇಡ್ಕರ್ ಅವರು ಚಿತ್ರ ಮಾಡಿದಾಗೂ ತೋರಿಸಿದ್ದಾರೆ, ಇದರಲ್ಲೂ ಕೂಡ ಅವರು ತೋರಿಸಿದ್ದಾರೆ. ಯಾವ ಪ್ರತಿಭೆಗೂ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊರತೆ ಇಲ್ಲ. ಅದಕ್ಕೆ ಬೀದರ್ ಜಿಲ್ಲೆಯವರು ಸ್ಪೆಷಲಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಯವರು ಕೂಡ ನಮ್ಮ ಬೀದರ್ ಮತ್ತು ಕಲಬುರಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇವರೆಲ್ಲ ಇದ್ದಾರೆ, ಬಹುತೇಕ ಎಲ್ಲರೂ ಇದ್ದಾರೆ. ಇವರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಬೀದರ್ ಮತ್ತು ಕಲಬುರಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಜನ ಕಡ್ಡಾಯವಾಗಿ ಈ ಚಲನಚಿತ್ರ ನೋಡಬೇಕು ಅಂಥೇಳಿ ನಾವು ನೋಡಿ ಎಲ್ಲ ಕಡೆಗೂ ನೋಡಬೇಕು. ಜಗನ್ಮಾತಾ ಅಕ್ಕ ಮಹಾದೇವಿಯವರು ಕೇವಲ ಅವರು ಈ ಬೀದರ್ಗೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯದ ಜನ ನೋಡಬೇಕು. ಕಾಂತಾರ ಒಂದು ಕಾಲ್ಪನಿಕ ಕಥೆ ಅಷ್ಟೇ, ಇದು ನಡೆದಂಥ ಘಟನೆ. ಅಕ್ಕ ಮಹಾದೇವಿಯವರು ಇಡೀ ಜಗತ್ತಿಗೆ ಆದರ್ಶಪ್ರಾಯರು. ಕಾಂತಾರ ಕಾಲ್ಪನಿಕ ಕಥೆ,
ಅದು ದುಡ್ಡು ಜಾಸ್ತಿ ಹಾಕಿರ್ಬೋದು, ಮತ್ತೇನೋ ವೈಭವೀಕರಿಸಿರ್ಬೋದು, ಆದರೆ ನೈಜತೆ ಇಲ್ಲಿ ಅಕ್ಕ ಮಹಾದೇವಿಯರ ಪಾತ್ರದಲ್ಲೇ. ಅದಕ್ಕಿಂತ ಯಾವುದು ಮ್ಯೂಸಿಕ್ದಲ್ಲಾಗಲಿ, ನಿರ್ದೇಶನದಲ್ಲಾಗಲಿ, ನಟನೆಯಲ್ಲಾಗಲಿ ಏನೂ ಕಮ್ಮಿ ಇಲ್ಲ. ಆದರೆ ಮಂಗಳೂರು ಜನ ಅದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ಮುಂದದಾರೆ. ನಾವು ಅದನ್ನು ಪ್ರಚಾರ ಮಾಡಬೇಕು, ನಾವು ಬರೀ ಮಾರ್ಕೆಟ್ ಮಾಡ್ಕೊಂಡ್ರಲ್ಲ, ಯಾವುದೋ ಕಾಲ್ಪನಿಕ ಕಥೆಗಳಿಗಿಂತಲೂ ಕೂಡ ನೈಜವಾದಂಥ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆ ಬಿಂಬಿಸಿದ್ದಾರೆ. ಇದು ಯಾವ ಕಾಂತಾರ ಫಿಲ್ಮ್ಗೂ ಏನು ಕಮ್ಮಿ ಅಲ್ಲ. ನಮ್ಮ ಜನ ನೋಡಬೇಕು, ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು. ಅವ್ರಿಗೆ ಏನೇನು ಅನುಭವ ಆಯಿತು, ಗುರುಗಳು ತುಂಬ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು. ಬಟ್ ಅದಕ್ಕಿಂತ ಮುಂಚೆ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ಒಂದು ಸಣ್ಣ ಘಟನೆ ನಡೀತಾ, ಅದ್ರ ಬಗ್ಗೆ ನಂಗೆ ಹೇಳ್ಕೊಬೇಕು ಅನ್ನಿಸ್ತು. ಸುಮಾರು ಒಂದು ಅರ್ಧ ಗಂಟೆ ಅಪ್ಪಾಜಿಯವ್ರು ಕೆಳಗಡೆ ನಿಂತು ಎಲ್ಲ ಮಕ್ಕಳಿಗೆ ಆಮೇಲೆ ಭಕ್ತರಿಗೆಲ್ಲ ಮೇಲ್ ಕಳಿಸಿದ್ರು. ಅಲ್ಲಿ ಸೀಟೇ ಇರಲಿಲ್ಲ. ಸೊ ಸೀಟ್ ಇಲ್ಲದೆ ಇದ್ರೂ ನಾನು ಈ ಸಿನಿಮಾ ನೋಡಲೇಬೇಕು ಅಂತ ಅವರು ದೃಢ ನಿರ್ಧಾರ ಮಾಡಿ ಹೆಂಗೋ ಮಾಡಿ ಅವ್ರು ಚಿಕ್ಕ ಮಕ್ಕಳೆಲ್ಲ ಕೆಳಗಡೆ ಕುಂತು ನೋಡೋಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಅಕ್ಕ ಮಹಾದೇವಿಯ ಕೃಪೆ ಅನ್ಕೋತೀನಿ. ಆಮೇಲೆ ಇಂಥ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕೆ ಇದೆ ಅಂತ ನಾನು ತುಂಬ ಖುಷಿಯಾಗಿ ಹೇಳ್ಕೊತೀನಿ. ಸೊ ಅವರಿಗೆ ತುಂಬ ಧನ್ಯವಾದಗಳು. ನಿಜವಾಗ್ಲೂ ಮಕ್ಕಳಿಗೂ ನಾವು ಪ್ರಿಯ ನೋಡೋಕ್ಕೆ ನಮಗೆ ಇಷ್ಟ ಇಲ್ಲ. ನಮ್ಮ ಅಲ್ಪ ಕಾರಣಕ್ಕೆ 2,000 ರೂಪಾಯಿನ ನಾವು ಕಲಾ ತಂಡಕ್ಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕಾರ ಮಾಡಿ. ಇಲ್ಲ ತಗೋರಿ ಪರವಾಗಿಲ್ಲ. ಆಯ್ತು, ಆಶೀರ್ವಾದ ತಗೋರಿ.